ಬಾ ಜನನಿ ಕುತ್ಕೋ. ಯಾಕೆ ಇಷ್ಟೊತ್ತಾಯ್ತು? ತುಂಬ ಕೆಲಸ ಇತ್ತು ಅಕ್ಕ. ಪಾಪ ನನ್ನಿಂದ ನಿಮಗೆಲ್ಲ ತೊಂದರೆ. ಅಕ್ಕ ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಡಿಸ್ಕೊತೀನಿ. ಅಯ್ಯೋ ಪರವಾಗಿಲ್ಲ ಜನನಿ, ಹಾಗೆಲ್ಲ ಅನ್ಕೋಬೇಡ. ನೀನು ಎಷ್ಟೇ ತಡವಾಗಿ ಬಂದರೂ ನನಗೇನು ಬೇಜಾರಾಗಲ್ಲ. ಪಾಪ ನೀನು ಬೆಳಿಗ್ಗೆ ಹೋದರೆ ಬರೋದೇ ರಾತ್ರಿ ಆಗುತ್ತೆ. ನಿನ್ನ ಕಷ್ಟ ಏನು ಅಂತ ನಂಗೆ ಗೊತ್ತಾಗುತ್ತೆ. ನಾನೇ ಬಡಿಸ್ತೀನಿ, ಊಟ ಮಾಡು. ಜನನಿ, ಆಫೀಸಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಮ್ಮ? ಎಲ್ಲ ಚೆನ್ನಾಗಿ ನಡೀತಿದೆ ಚಿಕ್ಕತ್ತೆ. ನೀವಿನ್ನೂ ಊಟ ಮಾಡಿಲ್ವಾ? ಇಲ್ಲಮ್ಮ, ಈಗ ಬಂದ್ವಿ. ನೀನಿನ್ನೂ ಬಂದಿರ್ಲಿಲ್ವಲ್ಲ, ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ. ಹೋಗಿ ಮಲ್ಕೋಬಹುದು ತಾನೆ? ನನಗೆ ಇಷ್ಟು ಬೇಗ ನಿದ್ದೆ ಬರುತ್ತೆ. ನಾನು ಮಲಗದೆ ರಾತ್ರಿ 12 ಗಂಟೆಗೆ. ಓಹೋ, ದೆವ್ವಗಳೆಲ್ಲ ಓಡಾಡೋ ಟೈಮಲ್ಲ. ದಾಮಿನಿ, ಅಯ್ಯೋ ಹಾಗಲ್ಲ ರತ್ನವೇಣಿ ಅವರೇ, ಅಷ್ಟೊತ್ತಲ್ಲಿ ಯಾರಾದರೂ ಮಲಗ್ತಾರಾ ಅಂತ ಕೇಳಿದೆ. ಅಷ್ಟೊತ್ತಲ್ಲೆಲ್ಲ ಮಲಗಿದ್ರೆ ಆರೋಗ್ಯ ಹಾಳಾಗುತ್ತಲ್ವಾ, ಅದಕ್ಕೆ. ಆಯ್ತಾಯ್ತು, ಬೇಗನೆ ಮಲ್ಕೋತೀನಿ. ಒಳ್ಳೇದು. ಜನನಿ, ಅದೇನೋ ಟೆಂಡರ್ ಬಗ್ಗೆ ಮಾತುಕತೆ ಆಯಿತು ಅಂತ ಹೇಳ್ತಿದ್ಯಲ್ಲ, ಏನಾಯ್ತಮ್ಮ? ಚಿಕ್ಕಮ್ಮವ, ಗೌರ್ಮೆಂಟ್ ಪ್ರಾಜೆಕ್ಟ್ ಒಂದು ಸಿಕ್ಕಿದೆ. ಬಡ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸೋ ಪ್ರಾಜೆಕ್ಟ್ ಅದು. ಸದ್ಯಕ್ಕೆ ಅದ್ರ ವರ್ಕೆ ನಡೀತಾ ಇದೆ. ಓ ಹೌದಾ? ಚಿಕ್ಕಮ್ಮವ, ನಿಮಗೆ ಲಯನ್ ಪಶುಪತಿ ಅನ್ನೋ ಬಿಸ್ನೆಸ್ ಮ್ಯಾನ್ ಬಗ್ಗೆ ಗೊತ್ತಾ? ಹೂನಮ್ಮ, ಗೊತ್ತಿದೆ. ಆದರೆ ಅವನು ಸ್ವಲ್ಪ ರೌಡಿ ಎಲಿಮೆಂಟು. ನನಗೂ ಹಾಗೆ ಅನಿಸ್ತಿದೆ ಚಿಕ್ಕಮ್ಮವ. ಈ ಹಿಂದೆ ಅತ್ತೆ ಮಾಡ್ತಿದ್ದ ಹಾಗೆ ಮಕ್ಕಳಿಗೆ ಸಹಾಯ ಆಗಲಿ, ಹಾಗೆ ಗೌರ್ಮೆಂಟಿಗೆ ಅನುಕೂಲ ಆಗಲಿ ಅಂತ ಕಮ್ಮಿ ಅಮೌಂಟ್ ಬಿಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ವಿಷಯ ಆ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಪ್ರತಿ ವರ್ಷವೂ ಆ ಟೆಂಡರ್ ನನಗೆ ಸಿಗ್ತಾ ಇತ್ತು. ಇಷ್ಟು ಕಮ್ಮಿ ಕೋಟ್ ಮಾಡಿ ನನ್ನ ಜೊತೆ ದ್ವೇಷ ಕಟ್ಕೋಬೇಡಿ, ಇದನ್ನು ಫೇಸ್ ಮಾಡೋ ಕೆಪಾಸಿಟಿ ನಿನಗಿಲ್ಲ, ಈ ಪ್ರಾಜೆಕ್ಟಿಂದ ಬ್ಯಾಕ್ಔಟ್ ಆಗು ಅಂತ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದಾನೆ. ಇಲ್ಲಿಗೆ ಯಾಕೆ ಬಂತು? ನಮ್ಮ ಪುಟಾಣಿಗೋಸ್ಕರ ಬಂತು. ವಾವ್ ಕಂದ, ಆನೆ ಆಟ ಸಾಕು, ಬಾ 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 ಬಾ. ಸಾಕು ಬಿಡಿ ಸಾರ್ತಿ, ಮೊದಲೇ ನಿಮಗೆ ಮಂಡಿ ನೋವು, ಯಾಕೆ ಸುಸ್ತು ಮಾಡ್ಕೋತೀರಾ? ಮನೇಲಿ 4 ಮೆಟ್ಲು ಹತ್ತಿದ್ರೆ ಸುಸ್ತಾಗುತ್ತೆ. ನೀವು ಹೇಳ್ದಂಗೆ ಮಂಡಿ ನೋವು ಇದೆ. ಆದರೆ ಈ ನನ್ನ ಮುದ್ದಿನ ಮೊಮ್ಮಗಳಿಗೆ ಅಂಬಾರಿ ಮಾಡಿಸ್ಬೇಕು ಅಂದಾಗ ಮಾತ್ರ ಯಾವ ಸುಸ್ತು ಇಲ್ಲ, ಯಾವ ಮಂಡಿ ನೋವು ಇಲ್ಲ. ನನ್ನ ಬಾಲ್ಯದಲ್ಲಿ ನೀವು ಸಾರ್ಥಿಯಾಗಿ ಸಿಕ್ಕಿದ್ದು, ಈಗ ನನ್ನ ಮಗಳಿಗೆ ಅಂಬಾರಿ ತಾತ ಆಗಿರೋದು ನಮ್ಮ ಅದೃಷ್ಟ ಸಾರ್ಥಿ. ಹಾಯ್ ಪುಟಾಣಿ. ಯಾಕೆ ನೀವಿಬ್ರು ನನ್ನ ನೋಡಿ ಈ ಥರ ಗಾಬರಿ ಆಗ್ತಿದ್ದೀರಾ?
ನೀವು ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ ಅಂತನಾ? ಹೌದು ಬಾವ, ನೀವು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಬಾವ, ಪುಟಾಣಿನ ನಿಮ್ಮ ಮಗಳು ಅಂತ ಹೇಳಿದಕ್ಕೆ ರತ್ನವೇಣಿಯವ್ರು ಕೇಳಿಸ್ಕೊಂಡು ದೊಡ್ಡ ಗಲಾಟೆ ಮಾಡ್ತಾರೆ ಅನ್ನೋ ಥರ ಎದುರ್ಕೋತಿದ್ದೀರಲ್ಲ. ಅಲ್ಲ ಬಾವ, ಪುಟಾಣಿನ ನಿಮ್ಮ ಮಗಳು ಅಂತ ನೀವು ಎಷ್ಟು ಸಲ ಹೇಳಿಲ್ಲ ಹೇಳಿ? ಹೌದು ಗಣಿ, ನಾವೇನು ಹೆದರ್ಕೊಳ್ಳಿಲ್ಲ ಅಲ್ವಾ ಸಾರ್ಥಿ? ಹೌದು ದೊಡ್ಡ ಯಜಮಾನ್ರೆ, ನಮಗೆಲ್ಲ ತಲೆ ಕೆಟ್ಟಿದೆ. ನಾವ್ಯಾಕೆ ನೋಡಿ ಹೆದರ್ಕೋಬೇಕು? ಸರಿ ಬಿಡಪ್ಪ, ಮಾಡಿ ತಪ್ಪು ನೀಲ್ಲ ಒಪ್ಕೋತೀಯ? ಏನೋ ಅದು? ಏನಿಲ್ಲ ನೋಡಿ ಬಾವ, ಯಾರು ಏನೇ ಹೇಳಿದ್ರು ಜನನಿ ಅಕ್ಕ ಹೆತ್ ಮಗು ಆದ್ರೂ ನಿಮ್ಮ ಪಾರು ಅಕ್ಕನ ಮಗು ಅಂತಾನೆ ನಾನು ಅನ್ಕೊಳ್ಳೋದು. ಅಲ್ವಾ ನನ್ನ ಮುದ್ದು ಸೊಸೆ? ಹಾಂ, ಬರೀ ಸೊಸೆ ಅಂದ್ಬಿಟ್ರೆ ಆಗಲ್ಲ ಮಗನೇ. ಇಷ್ಟೊತ್ತವರೆಗೂ ನಾನು ಆನೆ ಆಟ ಆಡ್ಸಿದ್ದೀನಿ, ಕುದುರೆ ಆಟ ಆಡ್ಸಿ ಬಗ್ಗು ಬಾರೆ. ಐಟ್ಲಾಗ್ರ ಟಕ ಹೊಡಿ ಹೊಡಿ ಚಾಟಿ ತಗೊಂಡು. ಅಲ್ಲ ಜನನಿ, ಈ ವಿಷಯನ ಅತ್ತೆಮ್ಮಂಗೋ ಇಲ್ಲ ಚಿಕ್ಕಮ್ಮಂಗೋ ಹೇಳಬೇಕಲ್ವಾ? ಅಲ್ಲದೆ ಯಜಮಾನ್ರ ಹತ್ರ ಇದ್ರ ಬಗ್ಗೆ ಸಲಹೆಗಳನ್ನ ತಗೋಬೋದಾಗಿತ್ತು ತಾನೇ? ಬೇಡ ಅಕ್ಕ, ನನ್ನಿಂದಾಗಿ ಸುಮ್ಮನೆ ಯಾಕೆ ಅವರೆಲ್ರಿಗೂ ತೊಂದರೆ? ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನನ್ನನ್ನು ನಂಬಿ ಈ ಬ್ರಾಂಚ್ನ ನನಗೆ ಒಪ್ಪಿಸಿದಾರಲ್ವಾ, ಕಷ್ಟನೋ ಸುಖನೋ ನಾನೇ ಅದನ್ನು ನಿಭಾಯಿಸ್ತೀನಿ. ಅಲ್ವಮ್ಮ, ಆ ಪಶುಪತಿ ಅನ್ನೋ ವ್ಯಕ್ತಿ ಸರಿ ಇಲ್ಲ. ಯಾವುದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲ್ವಾ? ಬೇಡ ಚಿಕ್ಕಮ್ಮವ, ಬಿಸ್ನೆಸ್ಸಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ಇದನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಬಿಡಿ. ಅಲ್ಲ ಜನನಿ, ಒಳ್ಳೆ ಕೆಲಸ ಮಾಡೋಕೆ ನಿಂಗಿರೋದು ಒಂದೇ ಕೆಲಸ ಅಲ್ಲ ಅಲ್ವಾ? ಬೇರೆ ಕೆಲಸ ಸಿಕ್ಕೇ ಸಿಗುತ್ತೆ. ಚಿಕ್ಕಮ್ಮವ ಹೇಳ್ತಿರೋದನ್ನ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನನ್ಗೆ ಯಾಕೋ ಈ ಕೆಲಸನ ನೀನು ಅವ್ರಿಗೆ ಬಿಟ್ಕೊಟ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅಲ್ಲ ಅಕ್ಕ, ಈಗ ನೀವು ಈ ಮನೆ ಜವಾಬ್ದಾರಿನ ತಗೊಂಡಿದ್ದೀರಲ್ವಾ? ಯಾರಾದರೂ ಬಂದು ಯಾಕೆ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಾ, ಮಾಡಲೇಬೇಡ, ನಿಲ್ಲಿಸ್ಬಿಡು ಅಂತ ಹೇಳಿದ್ರೆ ನೀವು ನಿಲ್ಲಿಸ್ತೀರಾ? ಇಲ್ಲ ತಾನೆ? ಇದು ಹಾಗೇನೆ, ಒಂದು ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಅದನ್ನು ನಿಭಾಯಿಸಿ ತೋರಿಸ್ಬೇಕು. ಇದನ್ನು ನಾನು ಅತ್ತೆಯಿಂದ ಕಲ್ತಿರೋ ಪಾಠ. ಹಾಗಲ್ಲ ಜನನಿ, ಮನೆ ಜವಾಬ್ದಾರಿನೇ ಬೇರೆ, ಆಫೀಸ್ ಜವಾಬ್ದಾರಿನೇ ಬೇರೆ ಅಲ್ವಾ? ನನಗೆ ಯಾಕೋ ನೀನು ದುಡುಕ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನೋಡು, ನೀನು ಈ ಕೆಲಸದಿಂದ ಹಿಂದೆ ಸರಿಯೋದೇ ಒಳ್ಳೇದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಂದರೆ ಏನಕ್ಕ ನಿಮ್ಮ ಮಾತಿನ ಅರ್ಥ? ನಾನು ಮಾಡೋ ಆಫೀಸ್ ಕೆಲಸಕ್ಕಿಂತ ನೀವು ಮಾಡೋ ಮನೆ ಕೆಲಸನೇ ದೊಡ್ಡದು ಅಂತನಾ? ಆಹಾಹಾ, ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ಇದಕ್ಕೇನೆ. ಈ ಪಾರ್ವತಿಗೆ ತಿರುಗಿ ಬೀಳೋರು ಯಾರೂ ಇರಲಿಲ್ಲ ಅಂತ ಮೆರಿತಿದ್ಲು. ಆದರೆ ಇವತ್ತು ಜನನಿ ಮಾತಲ್ಲೇ ಕೊಟ್ಟಿದ್ದ ಏಟಿಗೆ ಹೆಂಗೆ ಪದರ್ಗೊಡ್ತಾ ಇದ್ದಾಳೆ ನೋಡು. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅಯ್ಯೋ, ನಾನು ಹಾಗಲ್ಲ ಜನನಿ ಹೇಳಿದ್ದು. ಪ್ಲೀಸ್ ಅಕ್ಕ, ನಿಮಗೆ ಅರ್ಥ ಆಗದಿರೋ ವಿಷಯದ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ನನ್ನ ಕೆಲಸದಲ್ಲಿ ಯಾರು ಮೂಗು ತೋರಿಸೋದು ನನಗಿಷ್ಟ ಆಗಲ್ಲ. ಬೇಷ್ ಮಗಳೇ, ಇವತ್ತು ಆ ಪಾರ್ವತಿಗೆ ಸರಿಯಾಗಿ ಬೆವರಿಳಿಸ್ದೆ. ಅಬ್ಬೋ ಬಾ, ಎಂಥ ಬಣ್ಣ ಧೈರ್ಯ ಇರಬೇಕು ಅವಳಿಗೆ. ಹೋಗಿ ಹೋಗಿ ನಿನ್ನ ತಂಡಕ್ಕೆ ಬರ್ತಾಳಲ್ಲ. ಇವತ್ತು ನೀನು ಮಾತಾಡದೆ ಇದ್ದಿದ್ರೆ ನಾನೇ ಅವಳು ಹುಗಿತಿದ್ದೆ. ನನಗಂತೂ ಅಷ್ಟೊಂದು ಕೋಪ ಬಂದಿತ್ತು.
ಅಷ್ಟಕ್ಕೂ ನಿಮ್ಮ ಅತ್ತೆ ಮಾವನ ಸಹಾಯ ತಗೋ ಅಂತ ಅವಳು ಹೇಳಿದ್ದು ಬರೀ ನೆಪಕ್ಕೆ ಮಾತ್ರ. ನಿಜ ಹೇಳಬೇಕು ಅಂದರೆ ಅವಳ ಗಂಡನ ಹತ್ರ ನೀನೇ ಹೋಗಿ ಸಹಾಯ ತಗೊಳ್ಳಿ ಅನ್ನೋದೇ ಅವಳ ಮನಸ್ಸಲ್ಲಿರೋದು. ಆಮೇಲೆ ಎಲ್ಲ ಅವನೇ ಮಾಡ್ದ ಅಂತ ಹೆಸರು ತಗೊಳ್ಳೋ ದುರಾಸೆ ಅವಳಿಗೆ. ಅಲ್ಲ ಮಜ್ಜನನಿ, ಅವಳು ನಿನಗೆ ಇವ್ರ ಸಹಾಯ ತಗೋ, ಇವ್ರ ಸಲಹೆ ತಗೋ ಅಂತ ಹೇಳಿದ್ದಕ್ಕೇನೆ ನಿನಗೆ ಇಷ್ಟೊಂದು ಕೋಪ ಬರ್ತಿದೆಯಲ್ಲ, ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ಟಿದೆಯಲ್ಲ. ಇನ್ನು ಅವಳು ಇವಾಗ ಮಾಡ್ತಿರೋ ನಂಬಿಕೆ ದ್ರೋಹ ಏನಾದರೂ ನಿನಗೆ ಗೊತ್ತಾಗ್ಬಿಟ್ರೆ ಇನ್ನೇನು ಮಾಡ್ತೀಯೋ ಏನು? ಏನಂದ್ರಿ? ನಂಬಿಕೆ ದ್ರೋಹನ? ಹ್ಞೂ ಕಣಮ್ಮ, 3 ವರ್ಷದ ಹಿಂದೆ ನೀನು ಅವಳ ಹತ್ರ ಏನಂತ ಭಾಷೆ ತಗೊಂಡಿದ್ದೆ ನೆನಪು ಮಾಡ್ಕೊ. ನನ್ನ ಮಗುವಿಂದ ಸಾಧ್ಯವಾದ ಮಟ್ಟಿಗೆ ನೀವು ದೂರ ಇರಬೇಕು ಹಾಗಂತ ಮಾತು ಕೊಡಿ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಯಾರಿಗೂ ಹೇಳಲ್ಲ ಅಂದಿದ್ದ ಪಾರ್ವತಿನೇ ಈ ವಿಷಯನ ದಾಮಿನಿಗೆ ಹೇಳಿದಾಳೆ. ಬರೀ ದಾಮಿನಿಗೆ ಮಾತ್ರ ಅಲ್ಲ ಕಂದ, ಅವಳ ಅಪ್ಪಂಗೂ ಗೊತ್ತು, ನಿಮ್ಮ ಮಾವಂಗೂ ಗೊತ್ತು. ಮೊದ್ಲೇ ಆ ದಾಮಿನಿ ಬಾಯಿ ಬಡ್ಕಿ ಅವಳು ಸುಮ್ಮನಿರ್ತಾಳ. ಇವತ್ತು ಅವಳ ಗಂಡ ಮೋಹನ್ಗೆ ನೀನು ಪಾರ್ವತಿ ಹತ್ರ ಭಾಷೆ ತಗೊಂಡಿದ್ದ ವಿಷಯ ಹೇಳ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ನಾನು ಇದನ್ನೇ ಆಗ್ಲಿಂದ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಿದ್ದು. ಆದರೆ ನಿನಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ತಾಳ್ಮೆನೇ ಇರಲಿಲ್ವೇ? ಚಿಕ್ಕಮ್ಮ ಏನು ಹೇಳ್ತಾ ಇದ್ದೀರಾ ನೀವು? ಸುಳ್ಳು ಹೇಳ್ತಲ್ಲ ತಾನೆ? ಅಯ್ಯೋ ನನ್ನ ಕಂದ, ನಾನು ಯಾಕಮ್ಮ ಸುಳ್ಳು ಹೇಳಿ? ನೀವು ಹೇಳ್ತಿರೋದೆಲ್ಲ ಸತ್ಯ ಅಂತ ನಾನು ಹೇಗೆ ನಂಬಲಿ? ದೇವ್ರೇ, ಈಗ ನನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡ್ಪುಟ, ನಿನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೆಲ್ಲ ಸತ್ಯ. ಪಾರು, ಈ 3 ವರ್ಷದ ಹಿಂದೆ ಆಗಿದ್ರೆ ನೀನ್ ಹತ್ರ ನಾನು ತುಂಬಾ ಖುಷಿ ಪಡ್ತಿದ್ದೆ. ನಾನು ಬದಲಾದ್ಮೇಲೆ ನನ್ನ ಭಾವನೆಗಳು ಬದಲಾಗಿದೆ. ನೀನ್ ನಕ್ರೆ ನಂಗೂ ನಗು ಬರುತ್ತೆ, ನೀನ್ ಹತ್ರ ನನಗೂ ಅಳು ಬರುತ್ತೆ. ನಿನಗೆ ನೋವಾದ್ರೆ ನನಗೂ ತುಂಬಾ ನೋವಾಗುತ್ತಮ್ಮ. ನನಗೆ ಅರ್ಥ ಆಗುತ್ತೆ ಚಿಕ್ಕತ್ತೆ, ಜನನಿ ಏನೋ ಅಂದ್ಲು ಅಂತ ನನಗೆ ಬೇಜಾರಿಲ್ಲ. ಆದರೆ ಎಂತೆಂಥವ್ರದ್ದು ವಿರೋಧ ಕಟ್ಕೊಂಡು ಎಲ್ಲ ಅವಳಿಗೆ ತೊಂದರೆ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಭಯ ನನಗೆ ಅವಾಗಿಂದ ಕಾಡ್ತಾ ಇದೆ ಚಿಕ್ಕತ್ತೆ. ಆ ರೀತಿ ಎಲ್ಲ ಏನೂ ಆಗಲ್ಲ ಪಾರು. ನೀನು ಧೈರ್ಯವಾಗಿರು. ನಿನ್ನ ಕನಸನ್ನು ಏನು ಅಂತ ನನಗೆ ಅರ್ಥ ಆಗತ್ತೆ. ಜನನಿ ಮತ್ತು ಮನೆಯವ್ರ ಮೇಲಿನ ಕಾಳಜಿಯಿಂದ ನೀನು ಅಕ್ಕನಾಗಿ ಅವಳಿಗೆ ಬುದ್ಧಿ ಹೇಳಿದ್ಯಾ. ಆದರೆ ಅದವಳಿಗೆ ಅರ್ಥ ಆಗಬೇಕು ಅಂತ ಏನಿಲ್ವಲ್ಲ. ಜನನಿ ತೀರಾ ಇತ್ತೀಚೆಗೆ ಬಿಸ್ನೆಸ್ ಫೀಲ್ಡ್ಗೆ ಇಳಿದಿರೋಳು. ಅವಳ ಶ್ರಮ, ಅವಳ ಅದೃಷ್ಟ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಸಕ್ಸಸ್ ತಂದುಕೊಟ್ಟಿದೆ. ಹಾಗಾಗಿ ಅವಳ ಆತ್ಮವಿಶ್ವಾಸ ಇವಾಗ ತುಂಬ ಮೇಲಿರುತ್ತೆ. ತಾನೊಬ್ಬಳೇ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಹಠದಲ್ಲಿರ್ತಾಳೆ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡೋದು ಒಳ್ಳೆಯದು. ಹಾಗಾದರೆ ಬೆದರಿಕೆ ಹಾಕ್ದೋರಿಂದ ಜನನಿಗೇನು ತೊಂದರೆ ಆಗಲ್ಲ ಅಲ್ವಾ ಯಜಮಾನ್ರೆ? ಬಿಸ್ನೆಸ್ ಫೀಲ್ಡಲ್ಲಿ ಹೆದರಿಸೋದು ಬೆದರಿಸೋದು ಎಲ್ಲ ಕಾಮನ್. ನನಗೂ ಹೆದರಿಸಿದ್ರು. ಹೆದರಿಸಿದವ್ರು ಏನು ಮಾಡ್ತಾರೋ ಅಂತ ನಾವು ಭಯ ಪಡಬಾರ್ದು. ಅಷ್ಟಕ್ಕೂ ಜನನಿ ಅರಸನ್ ಕೋಟೆ ಸೊಸೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವಳನ್ನ ಅಷ್ಟು ಈಸಿಯಾಗಿ ಯಾರು ಟಚ್ ಮಾಡೋದಕ್ಕಾಗಲ್ಲ. ಸದ್ಯಕ್ಕೆ ಜನನಿನ ಅವಳು ಮಾಡ್ತಾ ಇರೋ ಕೆಲಸನ ನಾವು ಗಮನಿಸ್ತಾ ಇರೋಣ. ಏನಾದರೂ ಕಂಟ್ರೋಲಿಗೆ ತಪ್ಪಿತು ಅಂತ ಗೊತ್ತಾದರೆ ನಾವೆಲ್ಲರೂ ಅವಳ ಜೊತೆ ಆಗೋಣ, ಅವಳನ್ನ ಕಾಪಾಡ್ಕೊಳ್ಳೋಣ. ಸರಿ ಯಜಮಾನ್ರೆ, ಒಟ್ಟಿನಲ್ಲಿ ನಮ್ಮ ಜನನಿಗೆ ಯಾವುದೇ ಅಪಾಯ ಆಗದೆ ಇದ್ರೆ ಸಾಕು. ಪಾರು, ನಿನ್ಗೆ ಅವಳು ಅಷ್ಟೆಲ್ಲ ಬೈದ್ರು, ಅವಳು ನಿನ್ನ ಜೊತೆ ರಫ್ ಆಗಿ ನಡ್ಕೊಂಡ್ರು, ನೀನು ಮಾತ್ರ ಅವಳನ್ನ ಬಿಟ್ಕೊಡ್ಲಿಲ್ಲ ಅಲ್ಲ. ನಿಜವಾಗ್ಲೂ ನೀನು ಗ್ರೇಟ್ ಕಣಮ್ಮ. ಜನನಿ ನನ್ನ ಜೊತೆ ಹುಟ್ಟಿಲ್ದೇ ಇರ್ಬೋದು, ಆದರೆ ಯಾವತ್ತಿದ್ರೂ
ಅವಳು ನನ್ನ ಸ್ವಂತ ತಂಗಿನೇ ಚಿಕ್ಕತ್ತೆ. ನನ್ನ ಮನಸ್ಥಿತಿ ವೀಕ್ ಇದ್ದಿದ್ದ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಮಾತು ತಗೊಂಡಿದ್ದೆ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೆ ಎಲ್ಲರ ಹತ್ರ ಹೇಳ್ಕೊಂಡು ಬಂದಿದ್ದಾರೆ ಅವರು. ಎಲ್ಲರೂ ನನ್ನ ಬಗ್ಗೆ ಏನು ಅನ್ಕೊಂಡಿರಲ್ಲ. ನಿಜ ಚಿಕ್ಕಮ್ಮ, ನೀವು ಹೇಳ್ದ ಹಾಗೆ ಅವ್ರು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಬಿಡಲ್ಲ, ಈಗಲೇ ಅವ್ರ ಹತ್ರ ಹೋಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಬೇಡಮ್ಮ ಜನನಿ, ನಿಂತ್ಕೊ. ನೋಡು, ಈಗ ನೀನು ಹೋಗಿ ಅವಳನ್ನ ಕೇಳೋದು ಬೇಡ ಅಂತ ಅನಿಸ್ತಿದೆ. ಯಾಕೆ ಚಿಕ್ಕಮ್ಮ? ಈಗ ನೀನು ಮೌನವಾಗಿ ಇದ್ಬಿಡೋದೇ ಒಳ್ಳೇದು ಅಂತ ಅನಿಸ್ತಿದೆ. ಅದೇ ಯಾಕೆ? ಯಾಕೆ ಅಂದರೆ ಆ ಪಾರ್ವತಿ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ. ಇದನ್ನೇ ನಾನು ಇಷ್ಟು ದಿನದಿಂದ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಈಗಲಾದರೂ ನಿನಗೆ ಅವಳು ಎಂಥವಳು ಅಂತ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ಇನ್ಮೇಲಾದರೂ ಅವಳನ್ನ ಅಕ್ಕ ಅಕ್ಕ ಅಂತ ಅಕ್ಕರೆಯಿಂದ ಕರೆಯೋದನ್ನೆಲ್ಲ ಬಿಟ್ಬಿಡು. ಯಾವತ್ತಿದ್ರೂ ಅವಳು ನಿನ್ನ ಓರ್ಗಿತ್ತಿ. ಅವಳ ಹತ್ರ ನಿನ್ನ ಎಷ್ಟಿರಬೇಕೋ ಅಷ್ಟರಲ್ಲಿ. ಜನನಿ, ಕೂತ್ಕೊಮ್ಮ, ಕೂತ್ಕೋ. ಕೆಲಸ ಎಲ್ಲ ಹೇಗೆ ನಡೀತಿದೆ ಅಮ್ಮ? ಹಾಂ ಅತ್ತೆ, ಎಲ್ಲ ಚೆನ್ನಾಗಿ ನಡೀತಿದೆ. ಪ್ರೀತು ಏನಾದರೂ ಫೋನ್ ಮಾಡಿದ್ನಾ? ಹಾಂ, ಫೋನ್ ಮಾಡಿದ್ದ. ತುಂಬ ಕೆಲಸ ಇದೆ, ಅದನ್ನೆಲ್ಲ ಯಾರಿಗಾದ್ರೂ ವಹಿಸಿ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಹಾಗೆ ಸ್ವಲ್ಪ ದಿನದ ಮಟ್ಟಿಗೆ ನೀನೇ ಮಗುನ ಕರ್ಕೊಂಡು ಇಲ್ಲಿಗೆ ಬರ್ಬೋದಾ ಅಂತ ಕೇಳ್ತಿದ್ದ. ಓ ಹೌದಾ? ನಿನ್ನ ಥರನೇ ನನಗೂ ಇಲ್ಲಿ ತುಂಬ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳಿದೆ. ನಿನ್ನ ಕೆಲಸ ಯಾವಾಗ ಮುಗಿಯುತ್ತೋ ಆಗಲೇ ವಾಪಸ್ ಬಾ ಅಂತ ಹೇಳಿದೆ ಅತ್ತೆ. ಜನನಿ, ಪ್ರೀತುನ ನೀನು ಮಿಸ್ ಮಾಡ್ಕೋತಿದೀಯ ಅಲ್ವಮ್ಮ? ಅನ್ಸುತ್ತೆ, ಆದರೆ ಈ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಜೊತೆಗೆ ನೀವೆಲ್ಲರೂ ಇದ್ದೀರಲ್ಲ, ಅದಕ್ಕೆ ಅಷ್ಟೇನು ಗೊತ್ತಾಗಲ್ಲ. ಆದರೆ ಮಗು ವಿಷಯದಲ್ಲಿ ಪ್ರೀತು ಮಗು ಜೊತೆನೇ ಇರಬೇಕಿತ್ತು ಅಂತ ಅನ್ಸುತ್ತೆ. ಜನನಿ, ಒಬ್ಬ ಗೃಹಿಣಿಯಾಗಿ ಮಗುವಿನ ತಾಯಿಯಾಗಿ ಮನೆನೆಲ್ಲ ನೋಡ್ಕೋತಾ ಇದ್ದ ನೀನು ಈಗ ಇಷ್ಟು ದೊಡ್ಡ ನಮ್ಮ ಕಂಪನಿಯ ವ್ಯವಹಾರನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋದು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತಮ್ಮ. ನಿಮ್ಮ ಸಹಾಯದಿಂದನೇ ಇದೆಲ್ಲ ಆಗ್ತಿದೆ ಅತ್ತೆ. ಕೆಲಸ ಎಲ್ಲ ಹೇಗೆ ನಡೀತಿದೆ ಮಜಾನಿ? ಆಲ್ ಗುಡ್? ಹಾಂ ಬಾವ, ಎಲ್ಲ ಕಂಟ್ರೋಲಲ್ಲೇ ಇದೆ. ತಗೋ ಜನನಿ. ನಂಗೆ ಬೇಡ, ಆಗಲೇ ನಮ್ಮ ಚಿಕ್ಕಮ್ಮ ಜ್ಯೂಸ್ ಕೊಟ್ಟಿದ್ದಾರೆ, ಕುಡ್ದಿದ್ದೀನಿ. ಜಯ, ಹೊರಡೋಣವಾ? ಓಕೆ ಮ್ಯಾಮ್. ಅತ್ತೆ, ಮಾವ, ನಾನಿನ್ನು ಬರ್ತೀನಿ. ಆಗ್ಲಮ್ಮ, ಹೋಗ್ಬಾ. ಭಾವ, ಬರ್ತೀನಿ. ಸರಿನಮ್ಮ, ಒಳ್ಳೇದಾಗಲಿ. ಪುಟಾಣಿ ಇಲ್ಲಿ ಕೂತಿದಳ? ಯಾಕೆ ಬಂಗಾರಿ, ಏನಾಯ್ತು? ಎರಡು ಮನೇಲಿ ಅವ್ರವ್ರ ಪೇರೆಂಟ್ಸ್ ಸೈನ್ ಮಾಡಿದ್ದೆ, ನಮ್ಮ ಮನೇಲಿ ಆದ್ರೆ ನೀನ್ ಮಾಟ ಮಾಡಿದ್ಯಾ? ಆದ್ರೆ ಮಮ್ಮಿ ಮಾಟೇ ಇಲ್ಲ.
ಅಲ್ಲಿ ಪೇರೆಂಟ್ಸ್ ಮೀಟಿಂಗು ಮಮ್ಮಿ ಡ್ಯಾಡಿ ಇಬ್ರು ಬರಲ್ಲ. ಓ ಅದಕ್ಕ ನಮ್ಮ ಕಂದಮ್ಮಂಗೆ ಬೇಜಾರಾಗಿರೋದು. ಸರಿ ಬಂಗಾರಿ, ಅಮ್ಮ ಬಂದ ತಕ್ಷಣ ನಾನು ಕೇಳ್ತೀನಿ. ಕೇಳೋದಲ್ಲ, ಬೈಬೇಕು. ಏನು, ನಾನು ಬೈಬೇಕಾ? ಸರಿ ಕಂದ. ಏನಂತೆ ನಮ್ಮ ಪುಟಾಣಿದು? ಯಜಮಾನ್ರೆ, ಜನನಿ ನನ್ನ ಮೈದ್ನ ಅವಳ ಜೊತೆ ಸಮಯ ಕಳೆಯಲ್ಲ, ಹಾಗೆ ಅವಳು ಸ್ಕೂಲ್ಗೆ ಹೋಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಯಾವ ಮಗುಗೆ ಆಗಲಿ ಪಾರು, ಅವ್ರ ಅಪ್ಪ ಅಮ್ಮ ಕೊಟ್ಟಷ್ಟು ಪ್ರೀತಿನ ಬೇರೆ ಯಾರು ಕೊಟ್ಟರು ಅಪ್ಪ ಅಮ್ಮಂಗೆ ಸಮ ಆಗಲ್ಲ. ನಮ್ಮ ಪುಟಾಣಿಗೂ ಹಾಗೆ ಆಗಿರೋದು. ಅದಕ್ಕೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಅದರ ದೃಷ್ಟಿಯಲ್ಲಿ ಅಪ್ಪ ಅಮ್ಮ ಆಗಿರೋ ಪ್ರೀತಿ ಜನನಿಯಷ್ಟು ಪ್ರೀತಿ ಕೊಟ್ಟಂಗೆ ಆಗಲ್ಲ. ಅದು ನಿಜಾನೇ ಯಜಮಾನ್ರೆ. ಸರಿ, ನಮ್ಮ ಪುಟಾಣಿಗೆ ಶಾಲೆಗೆ ತಡ ಆಗ್ತಿದೆ, ನಾನು ಹೋಗಿ ಅವಳನ್ನ ತಯಾರು ಮಾಡ್ತೀನಿ. ನಡಿ.